ಲೆಕ್ಕ ಮಾಡ್ಕೊಳ್ಳಿ. 148 ಫೀಟ್ ಫಸ್ಟ್ ದಿವಸ, ನೆಕ್ಸ್ಟ್ ದಿವಸ 600 ಫೀಟ್ ಎಕ್ಸ್ಟ್ರಾ ಮಾಡಿದ್ದೀವಿ. ಸರಿನಾ? ಲಾಸ್ಟ್ ಅದು ಪಾರ್ಟಿ ಬಂದು ಅವ್ರಿಗೆ ಸ್ವೀಟ್ ಕೊಟ್ಟಿದ್ದಾರೆ, ಅದು ವೀಡಿಯೋ ಮಾಡಿಲ್ಲ. ಆಮೇಲೆ ಅವ್ರ ಹತ್ರ ಕ್ಲಾತ್ ಇತ್ತು, ಅದು ಕ್ಲಾತ್ ಎಲ್ಲರಿಗೂ ಕೊಟ್ಟಿದ್ದಾರೆ, ಟಿಪ್ಸನ್ನು ಕೊಟ್ಟಿದ್ದಾರೆ. ಅವರು ಸಂತೋಷವಾಗಿ ಹೋಗಿದ್ದಾರೆ. ಬೋರ್ ಮಾಡಿ ಮೇಲೆ ಮಣ್ಣೆಲ್ಲ ಯಾರೂ ರಿಮೂವ್ ಮಾಡಲ್ಲ. ಪಾರ್ಟಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ರಿಕ್ವೆಸ್ಟ್ ಮಾಡಿದ್ದಾರೆ. ಆಮೇಲೆ ಮಡ್ಡು ಗಿಡ್ಡನ್ನು ಕ್ಲಿಯರ್ ಮಾಡಿಬಿಟ್ಟು ತಗೊಂಡಿದ್ದಾರೆ. ಸರಿನಾ? ಇನ್ನು ಈಗ ಶುರು ಮಾಡಿಬಿಟ್ರೆ ಲಾಸ್ಟ್ ಮಾತ್ರ ನೋಡಬೇಕು. ಇದು ಬಂದು ನೀವು 4 ಪೀಸಾಗಿ ನೋಡಿ. ಈ ವಿಡಿಯೋ ಫಸ್ಟ್ ಲಾಸ್ಟ್ ಮಾತ್ರ ನೋಡಿಬಿಟ್ರೆ ಎಲ್ಲ ಗೊತ್ತಾಗ್ತದೆ. ಸರಿ, ನಾವು ಇನ್ನೊಂದು ವಿಡಿಯೋನಲ್ಲಿ ಮೀಟ್ ಮಾಡೋಣ. ತುಂಬ ಧನ್ಯವಾದಗಳು. ನಿಮಗೆ ಡೌಟ್ ಇದ್ದರೆ ಫೋನ್ ಮಾಡ್ಬೋದು. ಇನ್ನೊಂದು ಸಲ ಶಾರ್ಟಾಗಿ ಹೇಳ್ತೀವಿ. ನಾವು ಬಂದು ಗಾಡಿ ಬರೋಕ್ಕೆ ಒಂದು ದಿವಸ ಮುಂಚೆನೇ ಗಾಡಿ ಬಂತು. ಸೈಟ್ ಹತ್ರ ನಿಲ್ಲಿಸ್ಕೊಳ್ಳೋಕ್ಕೆ ಜಾಗ ಇಲ್ಲ, ನಮ್ಮ ಆಫೀಸ್ ಹತ್ರ ನಿಲ್ಲಿಸ್ಕೊಂಡಿದ್ದೀವಿ. ಆಮೇಲೆ ಬೆಳಗ್ಗೆ 4 ಗಂಟೆಗೆ ಎತ್ತೋಗ್ಬಿಟ್ಟು 5 ಗಂಟೆಗೆ ಸೈಟಿಗೆ ಬಂದುಬಿಟ್ಟು ಸೆಟ್ಟಿಂಗ್ ಮಾಡಿಬಿಟ್ಟು ಈಗ ಪೂಜೆ ಮಾಡ್ತಾಯಿದ್ವಿ. 7:15ಕ್ಕೆ ಯಮಗಂಟ ಅಂತ ಹೇಳಿದರು. 7:15 ಆದಮೇಲೆ ಪೂಜೆ ಮಾಡಿ ಶುರು ಮಾಡಿ 8 ಹಂತಕ್ಕೆ ಶುರು ಮಾಡಿದ್ದೀವಿ. ಸರಿನಾ? 8 ಹಂತಕ್ಕೆ ಶುರು ಮಾಡಿ 210 ಮಾತ್ರ ಪಾಯಕಲು ರಿಮೂವ್ ಮಾಡಿದ್ವಿ. 210ಇಂದ ಕೇಸಿಂಗು ಅಲ್ಯೂಮಿನಿಯಂ 710ಗೆ ಸ್ಟಾಪ್ ಮಾಡಿದ್ದೀವಿ. ನೆಕ್ಸ್ಟ್ ದಿವಸ ಬಂದು ತಿರ್ಗಾ 710ಗೆ ಶುರು ಮಾಡಿ 510ಗೆ ಸ್ಟಾಪ್ ಮಾಡಿದ್ವಿ. ಏನು ಪ್ರಾಬ್ಲಮ್ ಬಂದಿಲ್ಲ. ನೀರು ಕಡಿಮೆನೇ ಬಂದಿದೆ, ಲೂಸ್ ಗ್ಯಾಪ್ಗಳು ಬಂದಿದೆ. ಕ್ಯಾಮ್ರಾ ಬಿಟ್ಟು ನೋಡಿದ್ರೆ ವಿಷಯ ಗೊತ್ತಾಗುತ್ತೆ. ಸರಿನಾ? ನಾವು ಇನ್ನೊಂದು ವೀಡಿಯೋನಲ್ಲಿ ಒಳ್ಳೆ ವೀಡಿಯೋನಲ್ಲಿ ಮೀಟ್ ಮಾಡೋಣ. ಓಕೆ, ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್. ಓಂ ಓಸುರ್ ಬ್ರಹ್ಮದೇವ, ಓಂ ಓಸುರ್ ಬ್ರಹ್ಮದೇವ, ಓಂ ಬ್ರಹ್ಮದೇವ, ಓಂ ಬ್ರಹ್ಮದೇವ, ಓಂ ಬ್ರಹ್ಮದೇವ.